ಕರ್ನಾಟಕದ ಮೂವರು ಸಂಸದರಿಗೆ ಅದೃಷ್ಟ ಖುಲಾಯಿಸ್ತಾ ಇರೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಪ್ರಮುಖವಾಗಿ ಕರ್ನಾಟಕದಿಂದ ಯಾರು ಸಚಿವರಾಗ್ತಾರೆ ಅನ್ನೋ ಪ್ರಶ್ನೆಗೆ ಬಹುತೇಕ ಉತ್ತರ ಸಿಗ್ತಾ ಇದೆ. ಕರ್ನಾಟಕದ ಮೂವರಿಗೆ ಮೋದಿ ಕ್ಯಾಬಿನೆಟ್ನಲ್ಲಿ ಸ್ಥಾನಗಳು ಸಿಗ್ತಾ ಇದೆ. ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ ಹಾಗೂ ಬಸವರಾಜ ಬೊಮ್ಮಾಯಿ ಅವರಿಗೆ ಕರೆ ಬಂದಿದೆ. ಮೂವರು ನಾಯಕರಿಗೆ ಪ್ರಧಾನಿ ಕಚೇರಿಯಿಂದಲೇ ಕರೆ ಬಂದಿದೆ. ಮೂವರು ಕನ್ನಡಿಗರಿಗೆ ಜಾಕ್ಪಾಟ್ನ ನಿರೀಕ್ಷೆ ಕೂಡ ಇದೆ. ಖಾತೆಗಳು ಯಾವುದು ಮತ್ತು ಅದರ ಮಹತ್ವ ಎಷ್ಟರ ಮಟ್ಟಿಗೆ ಇರುತ್ತೆ, ಇವರೇ ಮೂರು ಜನನ ಅಥವಾ ಇನ್ನೊಂದು ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಏನಾದರೂ ತಂದು ಕೊಡ್ತಾರಾ, ಇಂಟ್ರಡ್ಯೂಸ್ ಮಾಡುತ್ತಾ ಮೋದಿ ಸರ್ಕಾರ ಕರ್ನಾಟಕದ ಪಾಲಿಗೆ ಅಂತ? ಬಿಕಾಸ್ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನು ಈ ಸಲ ಕೂಡ ಗೆಲ್ಲಿಸ್ಕೊಟ್ಟಿರೋದು ಕರ್ನಾಟಕನೇ. ಮತ್ತೆ ಕಾಸ್ಟ್ ವೈಸ್ ಕೂಡ ಕೈ ಹಿಡಿದಿರುವಂತಹ ರಾಜ್ಯಗಳ ಪೈಕಿ ಕರ್ನಾಟಕ ಮೋದಿಗೆ ಅಥವಾ ಬಿಜೆಪಿಗೆ ಸರಿಯಾಗಿ ವರ್ಕೌಟ್ ಆಗಿದೆ. ಹೀಗಾಗಿ ಅದೆಲ್ಲದಕ್ಕೂ ಕೂಡ ರಿವಾರ್ಡ್ ಕೊಡಬೇಕು ಅಂತ ಹೇಳಿದ್ರೆ ಇಲ್ಲಿ ಹೆಚ್ಚಿನ ಪ್ರಾಶಸ್ತ್ಯ ಕೊಡಲೇಬೇಕು. ಮೂರು ಜನರ ಪೈಕಿ ಕುಮಾರಸ್ವಾಮಿ ಅವರಿಗೆ ಪ್ರಬಲ ಖಾತೆ ಸಿಗುವಂತಹ ಸಾಧ್ಯತೆ ಇದೆ. ಬಿಕಾಸ್ ರಾಜ್ಯದಲ್ಲಿ ಎರಡೆರಡು ಸಲ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದವರು. ಸೊ MOS ಅಂತೂ ಕೊಡುವಂತಹ ಸಾಧ್ಯತೆ ಕ್ಷೀಣ. ಈ ಕಡೆಗೆ ಇಂಡಿಪೆಂಡೆಂಟ್ ಖಾತೆಗಿಂತ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಅವ್ರಿಗೆ ಸಿಗಬಹುದು. ಅವರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಕೃಷಿ ಖಾತೆಗೆ ಸಂಬಂಧಪಟ್ಟಂತೆ. ಸೊ ಅದೇ ಸಾಕಾರಗೊಳ್ಳುತ್ತಾ, ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ? ಬಿಕಾಸ್ ಅವ್ರು ಲಾಸ್ಟ್ ಟೈಮ್ ನಾವು ನೋಡಿದ್ವಿ ಲೋಕಸಭೆ ಎಲೆಕ್ಷನ್ನಲ್ಲಿ ಇಲ್ಲಿ ಲಿಂಗಾಯತ ಹಾಗೂ ಒಕ್ಕಲಿಗ ಮತಗಳ ಸಮೀಕರಣದ ಕಾರಣಕ್ಕೋಸ್ಕರ ಬಿಜೆಪಿ ಹಾಗೂ JDSಗೆ 19 ಸ್ಥಾನ ಸಿಕ್ತು ಅಂತ ಹೇಳಲಾಗ್ತಾ ಇದೆ. ಹಾಗೂ ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಪ್ರಸ್ತುತತೆ ಮಹತ್ವವನ್ನ ಈಗಾಗಲೇ ಕುಮಾರಸ್ವಾಮಿ ಅವರು ತೋರಿಸ್ಕೊಟ್ಟಿದ್ದಾರೆ. ಸೊ ಪ್ರಬಲವಾಗಿ ಒಕ್ಕಲಿಗ ಸಮುದಾಯ ಹಾಗೂ ಕುಮಾರಸ್ವಾಮಿ ಅವರ ಸೀನಿಯಾರಿಟಿಯನ್ನ ಎರಡನ್ನೂ ಕೂಡ ಗಣನೆಗೆ ತೆಗೆದುಕೊಂಡು ಅವರಿಗೆ ಪ್ರಮುಖ ಖಾತೆ ಸಿಗುವಂತಹ ನಿರೀಕ್ಷೆ ಇದೆ. ಕರ್ನಾಟಕದಿಂದ ಮೂವರಿಗೆ ಅದೃಷ್ಟ ಖುಲಾಯಿಸ್ತಾ ಇರೋದ್ರ ಬಗ್ಗೆ ಈಗಷ್ಟೇ ನಾವು ಮಾಹಿತಿ ಕೊಡ್ತಾ ಇದ್ವಿ. ಸೊ ಕುಮಾರಸ್ವಾಮಿ ಅವರು, ಬೊಮ್ಮಾಯಿ ಜೊತೆಗೆ ಜೋಶಿ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಒಕ್ಕಲಿಗ, ಲಿಂಗಾಯತ ಹಾಗೂ ಬ್ರಾಹ್ಮಣ ಫಾರ್ಮುಲಾದ ಅಡಿಯಲ್ಲಿ ಈ ಮೂವರಿಗೂ ಕೂಡ ಮಣೆ ಹಾಕೋ ಕೆಲಸವನ್ನ ಮಾಡಲಾಗ್ತಾ ಇದೆ. ನೋಡಿ, ಜಾತಿ ಒಂದು ಫ್ಯಾಕ್ಟರ್ ಅಷ್ಟೇ ಇಲ್ಲಿ, ಆದರೆ ಸೀನಿಯಾರಿಟಿ, ಅರ್ಹತೆ ಜೊತೆಗೆ ಅವ್ರು ಮಾಡಿರುವಂತಹ ಸೇವೆ ಎಲ್ಲವನ್ನ ಪರಿಗಣನೆಗೆ ತೆಗೆದುಕೊಂಡು ಒಕ್ಕಲಿಗ, ಲಿಂಗಾಯತ ಹಾಗೂ ಬ್ರಾಹ್ಮಣ ಇದು ಅಡಿಷನಲ್ ಫ್ಯಾಕ್ಟರ್. ಜಾತಿ ಅನ್ನೋದು ಅಡಿಷನಲ್ ಫ್ಯಾಕ್ಟರ್ ಆಗ್ತಾ ಇದೆ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಈ ಮೂರು ಸಮುದಾಯವನ್ನ ಗಮನದಲ್ಲಿ ಇಟ್ಕೊಂಡು ಈ ಮೂವರಿಗೆ ಮಣೆ ಹಾಕಲಾಗ್ತಾ ಇದೆ. ಪ್ರಹ್ಲಾದ್ ಜೋಶಿ ಅಂತೂ ಸೀನಿಯಾರಿಟಿ ಕೋಟಾದ ಅಡಿಯಲ್ಲಿ ಅವರನ್ನ ಗುರುತಿಸುವ ಕೆಲಸ ಆಗಿದೆ. ಬಿಕಾಸ್ ನಾವು ಬೆಳಗ್ಗೆಯಿಂದ ಕೂಡ ಹೇಳ್ತಾ ಇದ್ವಿ, ಒಂದು ಅನಂತಕುಮಾರ್ ಅವರು ಅಗಲಿದ ನಂತರ ಅವರ ಸ್ಥಾನದಲ್ಲಿ ಕೇಂದ್ರ ಬಿಜೆಪಿ ನಾಯಕರು ಪ್ರಹ್ಲಾದ್ ಜೋಶಿ ಅವರನ್ನ ನೋಡ್ತಾ ಇದ್ದಾರೆ. ಹೇಗೆ ಅಡ್ವಾಣಿ ಜೊತೆಗೆ ಆಪ್ತತೆಯಿಂದ ಅನಂತಕುಮಾರ್ ಅವರು ಇರ್ತಾ ಇದ್ರು, ಅಷ್ಟೇ ಆಪ್ತತೆಯಿಂದ ಮೋದಿ ಅವರ ಜೊತೆಗೆ ಪ್ರಹ್ಲಾದ್ ಜೋಶಿ ಅವರ ಸಂಬಂಧ ಇದೆ. ಮತ್ತು ಖಾತೆಗಳನ್ನ ನಿಭಾಯಿಸಿ, ಸಂಸದೀಯ ವ್ಯವಹಾರಗಳಂತಹ ಕ್ಲಿಷ್ಟಕರ ಖಾತೆಗಳನ್ನ ನಿಭಾಯಿಸಿ ಅವ್ರಿಗೆ ಗೊತ್ತಿರೋದ್ರಿಂದ ಈ ಸಲ ಕೂಡ ಪ್ರಬಲ ಖಾತೆಯನ್ನು ಕೊಡುವಂತಹ ನಿರೀಕ್ಷೆ ಇದೆ. ಮೋದಿ ಸಂಪುಟದಲ್ಲಿ ಕುಮಾರಸ್ವಾಮಿ ಅವ್ರಿಗೂ ಕೂಡ ಸ್ಥಾನ ಸಿಗ್ತಾ ಇರೋದು ಫಿಕ್ಸ್ ಆಲ್ಮೋಸ್ಟ್ ಅನ್ನುವಂತಹ ಮಾಹಿತಿ ಈಗಷ್ಟೇ ನಾವು ಕೊಡ್ತಾ ಇದ್ವಿ. ದೆಹಲಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹಾಲಿ ಸಂಸದರು ಕೂಡ ಹೌದು. ಅಮಿತ್ ಶಾ, ನಡ್ಡಾ, ರಾಜನಾಥ್ ಸಿಂಗ್ ಜೊತೆಗೆ ಚರ್ಚೆ ಮಾಡಿದ್ದಾರೆ. ನನ್ನನ್ನ ಗುರುತಿಸಿ ಅವಕಾಶವನ್ನ ಕೊಟ್ಟಿದ್ದಾರೆ. ಕೃಷಿ ಖಾತೆ ಸಿಕ್ಕಿದ್ರೆ ಒಳ್ಳೆಯದು, ಸಂತೋಷ ಆಗತ್ತೆ. ಆ ಖಾತೆಯ ಜವಾಬ್ದಾರಿನ ಹೊತ್ಕೊಳ್ಳೋದಕ್ಕೆ ನನಗೆ ಆಸಕ್ತಿ ಇದೆ ಅಂತ ಅವರ ಮನದ ಇಂಗಿತವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ದೆಹಲಿಯಲ್ಲಿ ಇರುವಂತಹ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಇದು. ಕೃಷಿ ಖಾತೆಗೆ ಸಂಬಂಧಪಟ್ಟಂತೆ ಬಯಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಈಡೇರುತ್ತೆ ಅನ್ನೋದು ಗೊತ್ತಾಗುತ್ತೆ. ನನ್ನ ಉದ್ದೇಶ ಇರತಕ್ಕಂಥದ್ದು ಈ ಒಂದು ಅವಕಾಶವನ್ನು ನಾಡಿಗೆ ನನ್ನಿಂದ ಏನಾದರೂ ಅಲ್ಪ ಸ್ವಲ್ಪ ಮಟ್ಟಿಗೆ ಸೇವೆ ಸಲ್ಲಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ನರೇಂದ್ರ ಮೋದಿ ಅವರ ನಡವಳಿಕೆಗಳು, ಅವರಲ್ಲಿರ್ತಕ್ಕಂಥ ವಿಷನ್ ಏನಿದೆ ಅದನ್ನು ಇವತ್ತು ಕಾರ್ಯರೂಪಕ್ಕೆ ಯಶಸ್ವಿಯಾಗಿ ತರ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅವ್ರಿಗೂ ಹೆಸರು ತರಬೇಕು, ನಮ್ಮ ನಾಡಿಗೂ ಹೆಸರು ತರಬೇಕು. ಇದು ನಾನು ಇಟ್ಕೊಂಡಿರ್ತಕ್ಕಂಥ ಸಂಕಲ್ಪ. ಅವ್ರಿಗೆ ಬಿಟ್ಟಿದ್ದೇನೆ, ಯಾವುದಕ್ಕೂ ನಾನು ಆ್ಯಕ್ಚುಲಿ ಒತ್ತಾಯಗಳನ್ನು ಹಾಕಿಲ್ಲ. ಸನ್ಮಾನ್ಯ ಪ್ರಧಾನಮಂತ್ರಿಗಳ ತೀರ್ಮಾನ ಅದು. ಸರ್, ಕೃಷಿ ಅದು ಸಿಕ್ಕಿದ್ರೆ ಸಂತೋಷ ನನಗೆ. ಯಾಕೆಂದರೆ ಕೃಷಿಗೆ ಸಂಬಂಧಪಟ್ಟಂಥದ್ದು ಮೊದಲಿಂದಲೂ ಆಸಕ್ತಿ ಇದೆ. ಆ ಇಲಾಖೆ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳು ನನ್ನ ಮೇಲೆ ಏನು ವಿಶ್ವಾಸ ಇಟ್ಕೊಂಡಿದ್ದಾರೆ, ನನಗಿಂತ ಹೆಚ್ಚಾಗಿ ನಮ್ಮ ತಂದೆಯವರ ಬಗ್ಗೆ ಅವ್ರಿಗೆ ಗೌರವ ಇದೆ. ಆ ಒಂದು ನಮ್ಮ ತಂದೆಯವರ ಮಾರ್ಗದರ್ಶನ ನಾನೇನು ಇಲ್ಲಿವರೆಗೆ ಪಡೆದಿದ್ದೇನೆ. ಈಗ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ನನಗೆ ಒಂದು ಉತ್ತಮ ಅಂತ ನನಗೆ ಬೇಕಾಗಿರೋದು ಹಣ ಸಂಪಾದನೆ ಮಾಡೋದಲ್ಲ, ಜನರ ಮಧ್ಯದಲ್ಲಿ ನಾನಿರಬೇಕು, ಜನಕ್ಕೂ ನನಗೂ ಕನೆಕ್ಟಿವಿಟಿ ಬೇಕು, ಜನರ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕು.
ಅಂಥ ಒಂದು ಇಲಾಖೆ ದೊರಕಿದ್ರೆ ಇವತ್ತು ನಾನು ಮಂತ್ರಿ ಆಗಿದ್ದಕ್ಕೂ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅದರಲ್ಲೇನು ಸಂಶಯ ಇಲ್ಲ. ನನಗೆ ಪುನಶ್ಚೇತನ ಕೊಟ್ಟಿರ್ತಕ್ಕಂಥದ್ದು ಒಂದು ಕಡೆ ನರೇಂದ್ರ ಮೋದಿಯವರ ನಾಯಕತ್ವ, ಮತ್ತೊಂದು ಕಡೆ ಕನ್ನಡಿಗರು, ಕನ್ನಡ ನಾಡಿನ ಜನತೆ ಇವತ್ತು BJP ಮತ್ತು JDSನ ಮೈತ್ರಿಯನ್ನು ತುಂಬ ಹೃದಯದಿಂದ ಸ್ವಾಗತ ಮಾಡಿ ಈ ಎರಡೂ ಪಕ್ಷಗಳ ಮೈತ್ರಿ ನಮಗೆ ಸಹಮತ ಇದೆ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಇದರ ಸಂಪೂರ್ಣ ಕೀರ್ತಿ ನನಗೂ ಇವತ್ತು ಒಂದು ಶಕ್ತಿ ತುಂಬಿರತಕ್ಕಂಥ ಕೀರ್ತಿ ನನ್ನ ನಾಡಿನ ಜನತೆಗೆ, ವಿಶೇಷವಾಗಿ ನಮ್ಮ ಮಂಡ್ಯ ಕ್ಷೇತ್ರದ ಮತದಾರರಿರ್ಬೋದು, ಬೆಂಗಳೂರು ಗ್ರಾಮಾಂತರ ಮತದಾರರಿರ್ಬೋದು, ಅವ್ರಿಗೆ ಹೆಚ್ಚಿನ ಒಂದು ವಿಶೇಷವಾದ ಕೃತಜ್ಞತೆಗಳು. ನನ್ನ ನಾಡಿಗೆ ಒಂದು ಕೃತಜ್ಞತೆ ಸರ್. ನ್ಯಾಚುರಲಿ ಭಾಳ ಆಸೆಯಿಂದ ಅಭಿಮಾನಿಗಳು, ಹಿತೈಷಿಗಳು ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಬಂದಿದ್ದಾರೆ ನಮ್ಮದು ವಿಶ್ವಾಸ ಮಾಡೋದಕ್ಕೆ. ಇಲ್ಲ, ಅವ್ರಿಗೆ ಆರೋಗ್ಯದ ಸಮಸ್ಯೆಯಿಂದ ವರ್ಷಗಳ ಬಳಿಕ ದೆಹಲಿಯಲ್ಲಿ ಮತ್ತೊಂದು ಪ್ರಮಾಣ ವಚನ ನಿಮ್ಮ ಕುಟುಂಬದಿಂದ ಸ್ವೀಕಾರ ಮಾಡ್ತಿರೋದು ಅಧಿಕಾರದಲ್ಲಿತ್ತು ಸರ್, ಇದಕ್ಕೇನು ಹೇಳ್ತೀರಿ ಸರ್? ಇಲ್ಲಿ ನನಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಕ್ಕಂಥದ್ದು ಒಂದು ಒಳ್ಳೆಯ ಗಳಿಗೆ. ಆದರೆ ಇಲ್ಲಿ ಪ್ರಮಾಣ ವಚನದ ಅರ್ಥ ನಾನು ಮುಂದೆ ಯಶಸ್ವಿ ಆಗ್ತಕ್ಕಂಥದ್ರಲ್ಲಿ ನಾನು ಆ ನಿಟ್ಟಿನಲ್ಲಿ ನನಗೆ ಯಶಸ್ಸು ದೊರಕಿದ್ರೆ, ಉತ್ತಮ ಅಂತ ಕೆಲಸ ಮಾಡಿ ನಾಡಿನ ಜನತೆಯ ಗೌರವ ಉಳಿಸ್ತಕ್ಕಂಥ ಕೆಲಸದಲ್ಲಿ ಯಶಸ್ವಿ ಆದರೆ ಆಗ ನನಗೆ ಸಂತೃಪ್ತಿ ತರತಕ್ಕಂಥದ್ದು. ಆಗ ನಿಮ್ಮ ಜೊತೆ ನನ್ನ ಖುಷಿನ ಹಂಚ್ಕೊತೀನಿ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಶಬೀರ್. ಮೋದಿಯವರ ಚಹಾಕೂಟ ಆರಂಭ ಆಗಿದೆಯಾ ಅಥವಾ ಇನ್ನಷ್ಟೇ ಆರಂಭ ಆಗಬೇಕಾಗಿದೆಯಾ? ಟೋಟಲ್ ಎಷ್ಟು ಜನ ಸಂಭವ್ಯ ಸಚಿವರ ಆಗಮನ ಅಲ್ಲಾಗಿದೆ ಮತ್ತು ಈ ಚಹಾಕೂಟದಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಮಾರ್ಗದರ್ಶನವನ್ನ ಕೊಡ್ತಾರೆ? ಯಾಕಂದ್ರೆ ಸಂಪುಟದ ಅಂತಿಮ ಸ್ವರೂಪ ಪಡೆಯೋ ಹೊತ್ತಲ್ಲೇ ಏರ್ಪಡಿಸಿರೋ ಚಹಾಕೂಟ ಆಗಿರೋದ್ರಿಂದ ನಿರ್ಣಾಯಕ ಆಗ್ತಾ ಇದೆ. ಮಮತಾ, ಎಲ್ಲ ಸಚಿವರನ್ನ ಮತ್ತೆ ಎಲ್ಲ ಪ್ರಮುಖ ನಾಯಕರು ಅಂದ್ರೆ ಯಾರೆಲ್ಲ ಕ್ಯಾಬಿನೆಟ್ ಸೇರ್ತಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ಈಗ ಪ್ರಧಾನಮಂತ್ರಿಗಳು ತಮ್ಮ ನಿವಾಸಕ್ಕೆ ಕರೆದಿರುವಂಥದ್ದು, ಒಂದು ಚಹಾ ಕೂಟವನ್ನು ಕೂಡ ಏರ್ಪಡಿಸಲಾಗಿರುವಂಥದ್ದು. ಇಲ್ಲಿ ಒಂದು ಸೌಹಾರ್ದಯುತವಾದಂಥ ಭೇಟಿಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗ ಕ್ಯಾಬಿನೆಟ್ ರಚನೆ ಆಗ್ಲಿಕ್ಕೆ ಹೊರಟಿರುವಂಥದ್ದು, ನೀವು ಕೂಡ ಅದರ ಭಾಗವಾಗಿರ್ತೀರಿ. ಜೊತೆಗೆ ಮುಂದಿನ ಹಂತದಲ್ಲಿ ನಾವು ಸರ್ಕಾರವನ್ನು ಹೇಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಕೂಡ ಮಾಡ್ತಾರೆ. ಇದೊಂದು ಸೌಹಾರ್ದಯುತ ಮಾತುಕತೆ ಅಂತಾನೆ ಹೇಳ್ಬೋದು. ಸಂಜೆ ಏನೆಲ್ಲ ಕಾರ್ಯಕ್ರಮಗಳು ಇರ್ತವೆ ಅನ್ನುವಂಥದ್ರ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿಯನ್ನು ಕೂಡ ಅವರಿಗೆ ಕೊಡುವಂತ ಕೆಲಸವನ್ನ ಮಾಡಲಾಗ್ತಾ ಇರುವಂತದ್ದು. ಎಲ್ಲ ಯಾರೆಲ್ಲ ಕ್ಯಾಬಿನೆಟ್ ಸೇರ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಹೋಗಿರುವಂತದ್ದು. ಈಗ ನಾವು ಕುಮಾರಸ್ವಾಮಿ ಅವರ ನಿವಾಸದ ಮುಂದೆ ಕೂಡ ಇದ್ದೀವಿ ಅಂತ ಇಲ್ಲೂ ನೋಡಬಹುದು. ಈಗಾಗಲೇ ಅವರು ಕ್ಯಾಬಿನೆಟ್ ಸೇರುವಂತದ್ದು ಖಚಿತ ಆಗ್ತಿದ್ದಂತೆ ಸಾಕಷ್ಟು ತಯಾರಿಗಳನ್ನ ಕೂಡ ಅವರ ನಿವಾಸದಲ್ಲಿ ಮಾಡ್ಕೊಳ್ತಾ ಇರುವಂತದ್ದನ್ನು ಕೂಡ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ JDSನ ಪ್ರಮುಖ ನಾಯಕರು, ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಕೂಡ ಈಗ ದೆಹಲಿಗೆ ಬರ್ತಾ ಇರುವಂತದ್ದು ಒಂದು ಐತಿಹಾಸಿಕ ಕ್ಷಣ ನಿವಾಸದ ಮುಂಭಾಗದಲ್ಲಿ ಒಂದು ಹಬ್ಬದ ವಾತಾವರಣವನ್ನು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ನಮ್ಮ ಜೊತೆಗೆ CP ಯೋಗೇಶ್ವರ್ ಅವರು ಕೂಡ ಇದ್ದಾರೆ, ಮಾತಾಡ್ಸೋಣ ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ. ಸರ್, ಮತ್ತೆ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ JDS BJP ಒಂದಾದ ಮೇಲೆ ಅಭೂತಪೂರ್ವದಂಥ ಫಲಿತಾಂಶ ಬಂದಿದೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ. ನಮಗೆಲ್ಲ ಖುಷಿ ಆಗ್ತಾ ಇದೆ. ಈ ಹೊಂದಾಣಿಕೆ ಮುಂದುವರೆದ್ರೆ ಕರ್ನಾಟಕದಲ್ಲಿ ಮತ್ತೆ ನಾವು NDA ಅಧಿಕಾರಕ್ಕೆ ಬರುತ್ತೆ. ಸರ್, ಈಗ ಕುಮಾರಸ್ವಾಮಿ ಅವರಿಗೆ ಸಚಿವ ಸ್ಥಾನ ಸಿಗ್ತಾ ಇರುವಂತದ್ದು JDSಗೆ ಮತ್ತೆ ಹಳೆ ಮೈಸೂರು ಭಾಗದಲ್ಲಿ ಎಷ್ಟು ಶಕ್ತಿ ತುಂಬುತ್ತೆ ಇದು? ಕುಮಾರಸ್ವಾಮಿ ಅವರು ಸಚಿವರಾಗ್ತಾ ಇರೋದು ಎರಡು ಪಕ್ಷಗಳು ಕೂಡ ಶಕ್ತಿ ತುಂಬುತ್ತೆ. ಹಳೆ ಮೈಸೂರು ಭಾಗ ಅಲ್ಲ, ಇಡೀ ಕರ್ನಾಟಕದಲ್ಲಿ ಇದೊಂದು ರೀತಿಯ ಹೊಸ ಚೈತನ್ಯ ನಮ್ಮ ಎರಡು ಪಕ್ಷದ ಕಾರ್ಯಕರ್ತರಲ್ಲೂ ಕೂಡ ಬಂದಿದೆ. ನಮಗೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಒಂದು ರೀತಿಯ ಸಂತೋಷ, ಆತ್ಮವಿಶ್ವಾಸ, ಎರಡು ಪಕ್ಷಗಳ ಪ್ರಯತ್ನ ಇವತ್ತು ಫಲ ಕೊಟ್ಟಿದೆ. ಈಗ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಿ ಆಗ್ತಾ ಇರುವಂಥದ್ದು, ನೀವು ಕೂಡ ಈ ಒಂದು ಕ್ಷಣಕ್ಕೆ ಸಾಕ್ಷಿಯಾಗಿ ಬಂದಿದ್ದೀರಿ. ಯಾರ್ಯಾರು ಬಂದಿದ್ದೀರಿ, ಎಷ್ಟು ಜನ ಬಂದಿದ್ದೀರಿ? ಎಲ್ಲ ಭಾಳಷ್ಟು ಜನ ಎರಡು ಪಕ್ಷದ ಕಾರ್ಯಕರ್ತರು ಇವತ್ತು ಬಂದಿದ್ದು. ಸುಮಾರು 500ಕ್ಕಿಂತ ಹೆಚ್ಚು ಕಾರ್ಯಕರ್ತರು ಕರ್ನಾಟಕದಿಂದ ಮುಖಂಡರುಗಳು ಬಂದಿದ್ದಾರೆ. ಇವತ್ತು ಭಾಳ ಸಂತೋಷದ ವಿಚಾರ. ಇದು ಹೊಂದಾಣಿಕೆ ಆದಮೇಲೆ, NDA ಪಾರ್ಟ್ನರ್ ಆದಮೇಲೆ JDS, ಈ ಒಂದು ವಿಜಯ ನಮಗೆಲ್ಲರಿಗೂ ಕೂಡ ಆತ್ಮವಿಶ್ವಾಸ ಬಂದಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ಯೋಗೇಶ್ವರ್ ಅವರು ಹೇಳ್ತಿರುವಂಥದ್ದು. ಒಂದು ರೀತಿ ಹಬ್ಬದ ವಾತಾವರಣ ಈಗ ದೆಹಲಿಯಲ್ಲಿ ನಿರ್ಮಾಣ ಆಗ್ತಾ ಇರುವಂಥದ್ದು. ಬಹಳಷ್ಟು ಜನರು ಯಾರೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು ಕೆಲವರಿಗೆ ಅದು ಫುಲ್ಫಿಲ್ ಕೂಡ ಆಗ್ತಾ ಇರುವಂಥದ್ದು. ಹೀಗಾಗಿ ಸಾಕಷ್ಟು ತಯಾರಿಗಳನ್ನು ಕೂಡ ಈಗ ದೆಹಲಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಅಂತ. ಶಬೀರ್, ನೀವೀಗಷ್ಟೇ ಕುಮಾರಸ್ವಾಮಿ ಅವರ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರಿ. ಹೀಗಾಗಿ ಪ್ರಶ್ನೆ ಒಂದು, ಮೈತ್ರಿ ಧರ್ಮ ಪಾಲನೆ ಪ್ಲಸ್ ಒಕ್ಕಲಿಗ ಕೋಟಾ ಪ್ಲಸ್ ಸೀನಿಯಾರಿಟಿ ಕೋಟಾ ಈಸ್ ಈಕ್ವಲ್ ಟು ಯಾವ ಖಾತೆ ಕುಮಾರಸ್ವಾಮಿ ಅವರಿಗೆ ಅನ್ನೋದು ಪ್ರಶ್ನೆ. ಅವ್ರಿಗಂತೂ ಕೃಷಿ ಖಾತೆ ಬಗ್ಗೆ ಒಲವಿದೆ, ಬಟ್ ಏನಾದರೂ ಡಿಸೈಡ್ ಆಗ್ತಾ ಇದೆಯಾ? ದೆಹಲಿ ಮೂಲಗಳು ಏನ್ ಹೇಳ್ತಾ ಇದೆ? ಕುಮಾರಸ್ವಾಮಿ ಅವರಿಗೆ ಕೊಡಬಹುದಾದ ಖಾತೆಗಳ ಬಗ್ಗೆ ಏನ್ ಅಂದಾಜಿಸಲಾಗ್ತಾ ಇದೆ?
ಸದ್ಯಕ್ಕೆ ಕುಮಾರಸ್ವಾಮಿ ಅವರು ಕೃಷಿ ಖಾತೆಯ ಮೇಲೆ ಹೆಚ್ಚು ಒಲವನ್ನು ತೋರಿಸ್ತಾ ಇರುವಂತದ್ದು ಮತ್ತೆ ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆಗೆ ಮಾತನಾಡಬೇಕಾದಂತ ಸಂದರ್ಭದಲ್ಲೂ ಕೂಡ ಅವರು ಕೃಷಿ ಖಾತೆ ಕೊಟ್ಟರೆ ಒಳ್ಳೆಯದು ಅನ್ನುವಂತ ನಿಟ್ಟಿನಲ್ಲಿ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು ಏನು ಅಂದ್ರೆ ಈ ಹಿಂದೆ ಮೋದಿ ಸಂಪುಟದಲ್ಲೂ ಕೂಡ ಶೋಭಾ ಕರಂದ್ಲಾಜೆ ಅವರು ಕೃಷಿ ಖಾತೆಯ ರಾಜ್ಯ ಖಾತೆಯ ಸಚಿವರಾಗಿದ್ರು. ಹೀಗಾಗಿ ಆ ಖಾತೆಯನ್ನು ಮತ್ತೆ ಮುಂದುವರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮತ್ತೆ ಕ್ಯಾಬಿನೆಟ್ ದರ್ಜೆಗೆ ಅದನ್ನ ಕನ್ವರ್ಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ಇದನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಪ್ರಮುಖ ಖಾತೆಗಳನ್ನ ಬಿಜೆಪಿ ತನ್ನಲ್ಲೇ ಇಟ್ಕೊಳ್ಳುವಂತ ಲೆಕ್ಕಾಚಾರವನ್ನ ಹಾಕೊಂಡಿರುವಂತದ್ದು. ಹೀಗಾಗಿ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನುವಂಥದ್ದು ಕೂಡ ಇನ್ನೂ ಕೂಡ ಬಹಿರಂಗವಾಗಿಲ್ಲ. ಆದ್ರೆ ಜೆಡಿಎಸ್ ಸಾಧ್ಯವಾದಷ್ಟು ಕೃಷಿ ಖಾತೆಯ ಮೇಲೆ ಕಣ್ಣಿಟ್ಟಿರುವಂತದ್ದು ಮತ್ತೆ ಅದನ್ನ ಪಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾತುಕತೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ನೋಡ್ಬೇಕು ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಇವತ್ತು ನರೇಂದ್ರ ಮೋದಿ ನಿವಾಸಕ್ಕೆ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲೂವನ್ನ ಕೊಡುವಂತ ಸಾಧ್ಯತೆಗಳಿದಾವೆ. ಯಾವಾಗ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರಲ್ಲ, ಸ್ವೀಕರಿಸಿದ ಬಳಿಕ ಇದಕ್ಕೆ ಸಂಬಂಧಪಟ್ಟಂತ ಅಧಿಕೃತ ಮಾಹಿತಿಗಳು ಬರುವಂತ ಸಾಧ್ಯತೆಗಳನ್ನ ನಾವು ನಿರೀಕ್ಷೆ ಮಾಡಬಹುದು. ಮಮತಾ. ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.